ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಬ್ದುಲ್ ಕಲಾಂ ಅವರು ಬರೆದಿರುವಂತಹ ಒಂದು ವಿಶೇಷವಾದ ಸಾಲಿನ ಅರ್ಥವನ್ನು ಹೇಳ್ತೀನಿ. ಈಗ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗಾದರೆ ಅಬ್ದುಲ್ ಕಲಾಂ ಅವರು ಹೇಳಿರೋವಂಥ ಸಾಲುಗಳು ಯಾವುವು ಅಂತೇಳಿ ನೋಡೋಣ. ಇಲ್ಲಿ ಅಬ್ದುಲ್ ಕಲಾಂ ಅವರು ನೊಂದಿರೋವಂಥ ಜೀವಗಳಿಗೆ, ನೊಂದು ಬೆಂದು ಸೋತು ಸುಸ್ತಾಗಿರುವಂಥ ಜೀವಗಳಿಗೆ ಅವ್ರಿಗೆ ಏನೋ ಒಂದಷ್ಟು ಹುರುಪನ್ನು ಕೊಡೋ ಅಂಥ ಮಾತುಗಳನ್ನು ಹೇಳಿದ್ದಾರೆ. ಆ ಮಾತುಗಳು, ಆ ಸಾಲುಗಳು ಯಾವುವು ಅಂದರೆ, ಇಲ್ಲಿ ಒಂದು ಕಡೆ ಹೇಳ್ತಾರೆ, ಜೀವನದಲ್ಲಿ ಕಷ್ಟ ಬಂತು ಅಂತೇಳಿ ನೀವು ಇಷ್ಟಪಟ್ಟಿದ್ದನ್ನು ಎಂದಿಗೂ ಬಿಡಬೇಡಿ. ಜೀವನದಲ್ಲಿ ಕಷ್ಟ ಬಂತು ಅಂತ ಹೇಳಿ ನೀವು ಇಷ್ಟಪಟ್ಟಿದ್ದನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಯಾಕೆಂದರೆ ಇವತ್ತಿನ ದಿನ ಕಷ್ಟಕರವಾಗಿರ್ಬಹುದು, ನಾಳೆ ಇವತ್ತಿಗಿಂತ ಕಷ್ಟವಾಗ್ಬೋದು, ಆದರೆ ಮುಂದೊಂದಿನ ಎಲ್ಲವೂ ಸಂತೋಷವಾಗಿರುತ್ತೆ ಅಲ್ವಾ. ಇವತ್ತು ಕಷ್ಟ ಇರ್ಬೋದು, ನಾಳೆ ಅನ್ನೋದು ಇವತ್ತಿಗಿಂತ ಹೆಚ್ಚಿನ ಕಷ್ಟ ಇರ್ಬೋದು, ಆದರೆ ಮುಂದೊಂದು ದಿನ ಎಲ್ಲವೂ ಸಂತೋಷವಾಗಿರುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಕಷ್ಟ ಬಂತು ಅಂತೇಳಿ ಇಷ್ಟಪಟ್ಟಿದ್ದನ್ನು ಬಿಡಬೇಡಿ ಅಂತೇಳಿ ಇಲ್ಲಿ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಈಗ ನೋಡಿ, ಜೀವನದಲ್ಲಿ ಕಷ್ಟಗಳು ಬರೋದು ಸಹಜ. ಮನುಷ್ಯ ಹುಟ್ಟಿದಾನೆ ಅಂದಮೇಲೆ ಆತನ ಜೊತೆಗೆ ಕಷ್ಟ, ಸುಖ, ನೋವು, ನಿಲುವು ಎಲ್ಲವೂ ಒಟ್ಟಿಗೆ ಬಂದಿರುತ್ತೆ ಅಲ್ವಾ. ಬಂದಮೇಲೆ ಹೋಗೋಷ್ಟರಲ್ಲಿ ಇವೆಲ್ಲವನ್ನು ಅನುಭವಿಸಿ ಮನುಷ್ಯ ಹೋಗಬೇಕು. ಕಷ್ಟ ಬಂತಪ್ಪ ಅಂತೇಳಿ ನಾವು ಇಷ್ಟಪಟ್ಟಿದ್ದ ಯಾವುದನ್ನು ಬಿಡಬಾರ್ದು. ಯಾಕಂದರೆ ಇವತ್ತು ಕಷ್ಟ ಇರ್ಬೋದು ಅಲ್ವಾ, ಇವತ್ತಿಗೆ ಅದು ನಮ್ಮ ದೃಷ್ಟಿಲಿ ನೋಡೋಕ್ಕೆ ಬೆಟ್ಟದ ರೀತಿಯಲ್ಲಿ ಕಾಣ್ಬೋದು, ನಾಳೆ ದಿನ ಕೂಡ ಇದಕ್ಕಿಂತ ಹೆಚ್ಚಿನ ಕಷ್ಟ ಅನ್ನೋದು ಬರ್ಬೋದು. ಆದರೆ ಮುಂದೆ ಯಾವತ್ತೋ ಒಂದು ದಿನ ಸಂತೋಷ ಸಿಗುತ್ತೆ ಅಲ್ವಾ. ನಾವು ಅವತ್ತು ನಾಳೆ ಅಥವಾ ನಾಡಿದ್ದು ಖುಷಿಯಾಗಿರ್ಬೇಕು ಅಂದರೆ ನಾವಿವತ್ತು ಕಷ್ಟನ ಪಡಲೇಬೇಕಾಗುತ್ತೆ. ಒಂದು ವೇಳೆ ನಾವೇನಾದರೂ ಇವತ್ತು ಕಷ್ಟ ಆಗುತ್ತಪ್ಪ, ನನಗೆ ಸಹಿಸ್ಕೊಳಕ್ಕಾಗಲ್ಲ, ಇದನ್ನು ಅನುಭವಿಸೋಕ್ಕಾಗಲ್ಲ ಅಂತ ನಾವೇನಾದರೂ ಆ ಕಷ್ಟವನ್ನು ಎದುರಿಸೋಕ್ಕಾಗದೆ ಸುಮ್ಮನೆ ಇದ್ವಿ ಅಂತಂದರೆ ನಾಳೆ ಇದಕ್ಕಿಂತ ಹೆಚ್ಚಿಗೆ ಕಷ್ಟವನ್ನು ಪಡಬೇಕಾಗುತ್ತೆ ಅಲ್ವಾ. ಈಗ ಒಂದು ಕಲ್ಲು ಹುಳಿಪೆಟ್ಟನ್ನು ತಿಂದರೆ ಮಾತ್ರ ಅದು ಮುಂದೆ ಶಿಲೆಯಾಗಿ ನಿಲ್ಲುತ್ತೆ. ಒಂದು ವೇಳೆ ಈ ಹುಳಿಪೆಟ್ಟು ನನ್ನ ದೇಹಕ್ಕೆ ನೋವು ಮಾಡುತ್ತೆ, ಗಾಯಗಳಾಗುತ್ತೆ, ನನಗೆ ಆ ಪೆಟ್ಟನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತೇಳಿ ಆ ಕಲ್ಲು ಏನಾದರೂ ಹಿಂದೆ ಸರಿದ್ರೆ ಅದು ಮುಂದೆ ಶಿಲೆ ಆಗೋದಿಲ್ಲ ಅಲ್ವಾ. ಇವತ್ತು ಅದು ಹುಳಿಪೆಟ್ಟನ್ನು ತಿಂದರೆ ಮಾತ್ರ ನಾಳೆ ಅದು ಶಿಲೆ ಆಗೋದಕ್ಕೆ ಸಾಧ್ಯ. ಪ್ರಪಂಚದಾದ್ಯಂತ ಅದು ಒಂದು ಸ್ಥಾನವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಮನುಷ್ಯನೂ ಅಷ್ಟೇ, ಕಷ್ಟಗಳು ಬಂತು ಅಂತೇಳಿ ನೀವು ಹಿಂದೆ ಸರಿಯೋದಕ್ಕೆ ಹೋಗಬೇಡಿ. ನಿಮ್ಮ ಆಯ್ಕೆಯನ್ನು ನೀವು ಇಷ್ಟಪಟ್ಟಿದ್ದನ್ನು ಬಿಡೋದಕ್ಕೆ ಹೋಗಬೇಡಿ. ಯಾಕಂದರೆ ಇವತ್ತು ಅದು ನಿಮ್ಮ ಕಣ್ಣಿಗೆ ಕಷ್ಟವಾಗಿ ಕಾಣಬಹುದು, ಆದರೆ ಮುಂದೊಂದು ದಿನ ಅದು ನಿಮಗೆ ಸಂತೋಷವಾಗಿ ಬರುತ್ತೆ. ಅದಕ್ಕೆ ಜೀವನದಲ್ಲಿ ಕಷ್ಟ ಬಂತು ಅಂತೇಳಿ ದಯವಿಟ್ಟು ಕುಗ್ಗಬೇಡಿ. ನಿಮ್ಮ ಆಯ್ಕೆಗಳನ್ನು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಲ್ವಾ. ಯಾವುದೇ ಆಗಲಿ, ನಾವು ಕಲಿಯೋದಕ್ಕಿಂತ ಮುಂಚೆ ಅದು ನಮಗೆ ಕಷ್ಟವಾಗಿ ಕಾಣುತ್ತೆ. ಯಾವುದೋ ಒಂದು ಕೆಲಸ ಅದ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲ, ಆಗ ನಮಗದು ಕಷ್ಟವಾಗಿ ಕಾಣುತ್ತೆ. ಅದನ್ನು ಮಾಡ್ತಾ ಮಾಡ್ತಾ ಹೋದರೆ ಮುಂದೊಂದಿನ ಅದು ಸುಲಭ ಆಗುತ್ತೆ. ಈಗ ಯಾವುದೋ ಒಂದು ವಿಷಯ ಅದ್ರ ಬಗ್ಗೆ ನಾವೇನು ತಿಳ್ಕೊಂಡಿಲ್ಲ, ಗೊತ್ತಿಲ್ಲ, ಅದು ನಮಗೆ ಕಷ್ಟ ಅನಿಸುತ್ತೆ. ಅದ್ರ ಬಗ್ಗೆ ನಾವು ಆಳವಾಗಿ ಪರೀಕ್ಷೆಯನ್ನು ಮಾಡಿದಾಗ, ಅದಕ್ಕೆ ಅಂತ ಒಂದಿಷ್ಟು ಸಮಯವನ್ನು ಕೊಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಿದಾಗ ಅದು ನಮಗೆ ಸುಲಭವಾಗುತ್ತೆ ಅಲ್ವಾ. ಯಾವುದು ಕೂಡ ಕಷ್ಟವಲ್ಲ, ಕಲಿಬೇಕು, ಕಲಿತೀನಿ, ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸ ನಮ್ಮಲ್ಲಿದ್ದರೆ ಯಾವುದು ಕೂಡ ಕಷ್ಟ ಅಲ್ಲ. ಅದಕ್ಕೆ ಜೀವನದಲ್ಲಿ ಕಷ್ಟಗಳು ಬರೋದು ಸಹಜ. ಹಾಗಂತ ಕಷ್ಟ ಬಂದಿದೆ ಅಂತೇಳಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಬಿಟ್ಬಿಡಬೇಡಿ. ಇವತ್ತು ನಿಮಗೆ ಕಷ್ಟವಾಗಿರ್ಬೋದು, ನಾಳೆ ಅನ್ನೋದು ಇವತ್ತಿಗಿಂತ ಹೆಚ್ಚಿನಾಗಿ ಕಷ್ಟವಾಗಿ ಕಾಣ್ಬೋದು, ಆದರೆ ಮುಂದೊಂದು ದಿನ ಸಂತೋಷ ಅನ್ನೋದು ಸಿಗುತ್ತೆ. ಮುಂದೆ ನೀವು ಸಂತೋಷವಾಗಿರಬೇಕು ಅಂದರೆ ಇವತ್ತು ನೀವು ಕಷ್ಟವನ್ನು ಪಡಲೇಬೇಕು. ನೀವು ಮುಂದೆ ಒಂದು 5 ವರ್ಷ ಖುಷಿಯಾಗಿರ್ಬೇಕಂದ್ರೂ ನೀವಿವತ್ತು 5 ದಿನ ಕಷ್ಟಪಡಬೇಕು.
ನೀವೇನಾದರೂ ಈ 5 ದಿನ ಸುಖವಾಗಿರೋಕೆ ಹೋದರೆ ಮುಂದೆ 5 ವರ್ಷ 50 ವರ್ಷ ನೀವು ಕಷ್ಟವನ್ನು ಪಡಬೇಕಾಗುತ್ತೆ. ಅದಕ್ಕೆ ಅಲ್ಪದಲ್ಲಿ ಸಿಗೋ ಖುಷಿ ಶಾಶ್ವತವಾಗಿರೋದಿಲ್ಲ. ಅದಕ್ಕೆ ಖುಷಿ ಅನ್ನೋದು ಶಾಶ್ವತವಾಗಿರ್ಬೇಕಂದ್ರೆ ಇಲ್ಲಿ ನೀವು ಕಷ್ಟಗಳನ್ನು ಎದುರಿಸ್ಬೇಕು ಅಲ್ವಾ. ಅದಕ್ಕೆ ಇವತ್ತು ಕಷ್ಟ ಆದರೂ ಪರವಾಗಿಲ್ಲ, ನೀವು ನಾಳೆ ಖುಷಿಗೋಸ್ಕರ ಇವತ್ತು ಎಲ್ಲವನ್ನ ನೀವು ಅನುಭವಿಸ್ಬೇಕು. ಇಲ್ಲಾಂದರೆ ಇದಕ್ಕಿಂತ ಹೆಚ್ಚಿನ ಕಷ್ಟಗಳನ್ನು ನೀವು ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ಜೀವನದಲ್ಲಿ ಏನೇ ಬರಲಿ ಏನೇ ಹೋಗಲಿ, ಆದರೆ ನೀವು ಆಸೆ ಪಟ್ಟಿದ್ದನ್ನು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ದಯವಿಟ್ಟು ಬಿಡಬೇಡಿ. ಇವತ್ತು ಕಷ್ಟ ಅನ್ಸೋ ಒಂದು ವಿಷಯ, ಇವತ್ತು ಕಷ್ಟ ಅನ್ಸೋ ಒಂದು ಸಂಗತಿ ನಾಳೆ ದಿನ ನಿಮಗೆ ಸಂತೋಷವನ್ನು ಕೊಡ್ಬೋದು. ಅದಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಬಿಡಬೇಡಿ. ಆಸೆ ಆಕಾಂಕ್ಷೆಗಳ ಜೊತೆಗೆ ಕಷ್ಟಗಳನ್ನು ಎದುರಿಸುವಂಥ ಪ್ರಯತ್ನವನ್ನು ನೀವು ಮಾಡಿ ಅಂತೇಳಿ ಇಲ್ಲಿ ನಮ್ಮ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ಇಷ್ಟು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.